ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ಬ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತು ನಮ್ಮ ಮನೆಯಲ್ಲಿ ವಿಜಯದಶಮಿ ಹಬ್ಬನ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ನಾವು ಆಯುಧ ಪೂಜೆನಲ್ಲಿ ಪೂಜೆ ಮಾಡೋದಿಲ್ಲ, ವಿಜಯದಶಮಿನಲ್ಲೇ ಪೂಜೆ ಮಾಡೋದು ಮೊದಲಿಂದನೂ ಅಷ್ಟೇ. ಸೊ ಇವ್ರ ಮನೇಲಂತೂ ಅವಾಗಿಂದಾನೆ. ಸೊ ಹಾಗಾಗಿ ನಾನು ಅದನ್ನೇ ರೂಢಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮನೇಲೆಲ್ಲ ಪೂಜೆ ಆಯಿತು. ಬೆಳಗ್ಗೆನೇ ಹೋಗಿ ಅಂಗಡೀಲಿ 7:45ಗೆ ದೀಪ ಅಂಟಿಸಿ ಬಂದಿದ್ದೀನಿ. ಈಗ ಡೆಕೋರೇಷನ್ ಎಲ್ಲ ನಡೀತಾ ಇದೆ. ಬನ್ನಿ ಅಂಗಡಿಗೆ ಹೋಗೋಣ. ನಾನು ಅಂಗಡಿಗೆ ಹೋಗೋ ಮೊದಲು ಮನೇಲೇ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿಬಿಟ್ಟು ಆ ನಂತರನೇ ಹೊರಟಿದ್ದು. ಸುನಿ ಆಯ್ತಪ್ಪ, ನೋಡ್ದ ಗೊತ್ತಾಯ್ತು. ಸುನಿ ಏಜ್ ಆದಂಗೆ ಕಾಣಲ್ಲ ಸುನಿ, 45 ಥರ ಅನ್ಸಲ್ಲ. ಅಯ್ಯೋ ಅಯ್ಯೋ, ಎಷ್ಟಪ್ಪ? ಅಯ್ಯೋ ನಿಜವಂತೆ ಕಳ್ಳ. ಇದು ದೀಕ್ಷಿತನ ಔಟ್ಫಿಟ್ 3,000 ಆಯಿತು. ಬಟ್ ಓನ್ಲಿ ಟಾಪ್ ಮಾತ್ರ ಡಿಸ್ಕೌಂಟಲ್ಲಿ ತೊಗೊಂಡಿದ್ದು. ಬಟ್ ತುಂಬ ಚೆನ್ನಾಗಿದೆ, ಬ್ರ್ಯಾಂಡೆಡ್ಡು. ಸೊ ಬ್ರ್ಯಾಂಡೆಡ್ ಎಲ್ಲ ನಿಮ್ಗೆ ಗೊತ್ತಲ್ಲ, ಪ್ರೈಸ್ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಇದು ಎಲ್ಲಿ ಹೊರಟ್ವಿ. ಹೋದ ತಕ್ಷಣ ಇಲ್ಲಿ ಎಲ್ಲರೂ ಕೂಡ ಗಾಡಿಗೆ ನಿಲ್ಲಿಸಿ ಹಾರ ಹಾಕಿ ರೆಡಿ ಮಾಡ್ತಾಯಿದ್ರು. ಸೊ ಆಲ್ರೆಡಿ ಬೆಳಗ್ಗೆನೇ ನಾನು ಬಂದು ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಂಗಡೀಲಿ ದೀಪ ಹಚ್ಚಿ ನೋಡಿ, ಆಲ್ರೆಡಿ ರಂಗೋಲೆ ಎಲ್ಲ ಬಿಟ್ಟು ಡಿಸೈನಾಗೆಲ್ಲ ರಂಗೋಲೆ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಏನಪ್ಪ ಅಂತ ಅಂದರೆ 9:15 ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ನಾನು 7:15ಗೆ ಅಂಗಡಿಗೆ ಬಂದು ಪೂಜೆ ಮಾಡಿಬಿಟ್ಟು ದೀಪ ಅಂಟಿಸ್ಬಿಟ್ಟು ಹೊಟ್ಟೋಗಿದ್ದೆ. ಡೆಕೋರೇಷನ್ ಆಮೇಲೆ ಮಾಡ್ಕೊಳ್ಳೋಣ ಅಂಥೇಳಿ ಈಗ ಇಲ್ಲೆಲ್ಲ ನೀಟಾಗಿ ಹೂನ ಹಾರ ಎಲ್ಲ ಹಾಕಿ ಪೂಜೆಯನ್ನು ಶುರು ಮಾಡಿದ್ದೀವಿ. ಆಲ್ರೆಡಿ ಪೂಜೆ ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ನೋಡ್ತಾ ಇರ್ಬೋದು ನೋಡಿ, ಎಲ್ಲರ ಸ್ಟಾಫ್ ಎಲ್ಲರೂ ಬಂದಿದ್ದಾರೆ. ಎಲ್ಲ ಮಾಡಿ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಹಾಯ್ ದೀಸಾ ಫ್ಯಾಷನ್ ಗರ್ಲ್ಸ್. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ಯಾರಿ. ಇದು ಶಿಫಾನ್ ಸ್ಯಾರಿ ಅನ್ಸುತ್ತಲ್ಲ. ದೆನ್ ಇದು ವಿಸ್ಕೋಸ್ ವಿತ್ ಆರ್ಗ್ಯಾನ್ಸಾ. ಓ, ವಿಸ್ಕೋಸ್ ವಿತ್ ಆರ್ಗ್ಯಾನ್ಸಾನಾ? ವೆರಿ ಬ್ಯೂಟಿಫುಲ್. ಸೊ ಈ ವರ್ಷ ಹಬ್ಬ ನಾವು ಪ್ರತಿ ವರ್ಷ ಮಾಡ್ದಂಗೆ ವಿಜಯದಶಮಿಯಲ್ಲೇ ಮಾಡೋದು, ಆಯುಧ ಪೂಜೆಯಲ್ಲಿ ಮಾಡೋದಿಲ್ಲ. ಎಲ್ಲ ಆಲ್ರೆಡಿ ಮನೇಲಿ ಮಾಡ್ಬಿಟ್ಟು ಬಂದೆ. ಈಗ ನೋಡಿದ್ರಲ್ಲ ಬ್ಲಾಗಲ್ಲಿ. ಈಗ ಅಂಗಡಿಗೆ ಎಲ್ಲಾನು ಬೆಳಗ್ಗೆನೇ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹೋಗಿದ್ದೆ. ಡೆಕೋರೇಷನ್ ಒಂದು ಮಾಡಬೇಕಿತ್ತು, ಹೂವೆಲ್ಲ ಹಾಕಿ ಅಲಂಕಾರ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ. ನಾವು ಮಧ್ಯಾಹ್ನ 12 ಗಂಟೆ ಮೇಲೆ ಅಂಗಡಿ ಕ್ಲೋಸ್ ಮಾಡಿಬಿಡ್ತೀವಿ ಇವತ್ತು. ಓಕೆ. ಎಲ್ಲ ಸೇರಿ ಒಂದು 30 ಜನ ಆಗ್ತೀವಿ ಅಂತ ಗೊತ್ತಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಬ್ರೇಕ್ಫಾಸ್ಟ್ಗೆ ಹೊರಗಡೆನೇ ಆರ್ಡ್ರ್ ಕೊಟ್ಬಿಟ್ಟು ಬಂದುಬಿಟ್ಟಿದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಬ್ರೇಕ್ಫಾಸ್ಟಿಗೆ ಕೂತಿದ್ದಾರೆ. ಹೆಂಗಾಯ್ತು ಮಗ? ಚೆನ್ನಾಯ್ತಾ? ನಾನೇ ಮಾಡಿದ್ದು. ಓ ಏನಿಲ್ಲ ಇವನು. ನಾನು ಸುನೀರ್ ಹತ್ರೆಲ್ಲ ರುಬ್ಬಿ ಬೆಳಗ್ಗೆದ್ದು ಮಾಡಿದ್ವಿ. ಚೆನ್ನಾಗೈತೇನ್ರಮ್ಮ? ಸೂಪರಾ? ಚೆನ್ನಾಯ್ತಲ್ವಾ ಉದ್ದಕ್ಕೆ ಕೂತಿರೋದು? ಎಲ್ಲರೂ ಒಂದು ರೀಲ್ಸ್ ಮಾಡ್ಬಿಡಿ. ಜೇನುಗೂಡು ರೀಲ್ಸ್ಗೆ ಜೈ ಅಂತವ್ರು ಇವ್ರು ಆಲ್ರೆಡಿ. ಬ್ರೇಕ್ಫಾಸ್ಟ್ಗೆ ನಾವು ಇಡ್ಲಿ, ವಡೆ, ಪಲಾವು ಹಾಗೆ ಚಟ್ನಿ, ಅದಲ್ಲದೆ ಕೇಸರಿ ಬಾತ್ನ ಮಾಡಿಸಿದ್ವಿ. ಇಷ್ಟು ಜನಕ್ಕೂ ಸಾಕಾಯಿತು. ಚಕ ಅಂಕಲ್ ಇವರು ಪಟಾಪಟ್ಟಿ ಚಡ್ಡಿ ಅಂಕಲ್. ಮೊದಲೇ ಟೈಮ್ ಕೇಳಿದ್ವಿ, 9:15 ಪೂಜೆ ಮಾಡಬೇಕು. ಆ ನಂತರ ನೀವು 10:15 ಮೇಲ್ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಮತ್ತೆ ಇನ್ನೊಮ್ಮೆ 10:15ಗೆ ತಿರ್ಗಾ ಪೂಜೆ ಮಾಡಿದೆ. ಬೆಳಗ್ಗೆನೇ ದೀಪ ಅಂಟಿಸೋಗಿದ್ದೆ ಅಂತ ಹೇಳಿದ್ನಲ್ಲ, ಎಲ್ಲರೂ ಕೂಡ ಪೂಜೆಗೆ ಬಂದರು. ಟೋಟಲ್ ನಮ್ಮ ಸ್ಟಾಫು 18 ಜನನಾ ಸುನಿ? 18 ಜನ ಇದ್ದಾರೆ. ನಾವು ಅದೇ ಅಂದ್ಕೊಳ್ತಿದ್ವಿ, ನೆಕ್ಸ್ಟ್ ಇಯರ್ ಎಷ್ಟರಲ್ಲಿ ಒಂದು 40 ಜನಕ್ಕೆ ಕೆಲಸ ಕೊಡಬೇಕು ಸುನಿ, ಆ ರೀತಿ ಬೆಳಿಬೇಕು ನಾವು ಬೆಳೆದ್ರೆ ಅಂತ ಹೇಳ್ತಾ ಇದ್ದೆ ಸುನಿಗೆ. ದೇವ್ರು ಒಳ್ಳೇದು ಮಾಡಲಿ ಬಿಡೋನು, ಒಳ್ಳೆ ಮನಸ್ಸಿದ್ರೆ ಯಾವಾಗಲೂ ದೇವರು ಯಥೇಚ್ಛವಾಗಿ ಅಸ್ತು ಅಂತಲೇ ಅಂದ್ಬಿಡ್ತಾನೆ ಅಂತ ಹೇಳ್ತಾಯಿದ್ರು ಸುನಿ. ಸೊ ಈಗ ಎಲ್ಲ ಕಡೆ
ಧೂಪನ ಹಾಕ್ಕೊಂಡು ಅಂದರೆ ಗಂಧದ ಕಡ್ಡೀಲಿ ಒಂದು ಸತಿ ಈ ರೀತಿ ಇದು ಮಾಡ್ಕೊಂಡು ಬಂದೆ. ಎಷ್ಟು ಜನನು ಕಂಪ್ಲೀಟ್ ನಮ್ಮ ಸ್ಟಾಫ್ಗಳು ಎಲ್ಲರೂ ಹಾಯ್ ಹೇಳ್ಬಿಡಿ. ಇನ್ನೊಮ್ಮೆ ಅಂಗಡಿ ಪೂಜೆ ಮಾಡಿ ಈಚೆಗೆ ಬಂದ ತಕ್ಷಣ ಗಾಡಿಗಳು ಪೂಜೆ ಮಾಡಬೇಕು ಅಂತ ಪೂಜೆ ಮಾಡಿದ್ವಿ. ಅಷ್ಟರಲ್ಲಿ ನಮ್ಮ ಒಬ್ಬರು ಸ್ಟಾಫ್ ಆದಂಥ ವೆಂಕಟೇಶ್ ಅಣ್ಣ ಅಂತ ಒಬ್ಬರಿದ್ದಾರೆ ಹೊಸಬ್ರು. ಅವರು ಹೊಸ ಗಾಡಿ ತೊಗೊಂಡು ಬಂದು ನಮ್ಮ ಅಂಗಡಿಲೇ ಫಸ್ಟ್ ಪೂಜೆ, ಪ್ರಥಮ ಪೂಜೆ ನಮ್ಮ ಅಂಗಡಿಲೇ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಇಲ್ಲೇ ಬಂದು ಪೂಜೆ ಮಾಡಿದ್ರು. ಎಲ್ಲ ನಾವೇ ಮಾಡಿದ್ದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ನೋಡಿ, 2 ನಮ್ಮ ಸ್ಟಾಫ್ ಗಾಡಿ, ಇನ್ನು ಮಿಕ್ಕಿದ್ದು ಡ್ಯಾಡಿದು, ಸುನಿದು. ರಾಯಲ್ ಎನ್ಫೀಲ್ಡ್ ಗೊತ್ತಲ್ವ, ಇದು ಕೂಡ ಸುನಿದೆ, ಇದು ಡ್ಯಾಡಿದು. ಆ ಕಡೆ ಇರೋದು ಗಿರಿ ಅಣ್ಣಂದು, ಹಿಂದೆ ಇರೋದು ವೆಂಕಟೇಶ್ ಅಣ್ಣಂದು. ಎಲ್ಲರದ್ದು ಗಾಡಿ ಇಟ್ಬಿಟ್ಟು ನಮ್ಮ ಸ್ಟಾಫ್ ಅವ್ರದ್ದು ಪೂಜೆ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ. ಚಿಕ್ಕಪ್ಪ, ಬುಲೆಟ್ ನಾನು ಓಡಿಸ್ತೀನಿ ಪ್ಲೀಸ್. ನೀವು ಒಂದು ಸರಿನೂ ಕೊಡಲ್ಲ ಪ್ಲೀಸ್. ನಂತರ ಗಾಡಿಗಳಿಗೆಲ್ಲ ನಿಂಬೆಹಣ್ಣು, ಮೆಣಸಿನ್ಕಾಯಿ ಕಟ್ಟಿದ್ದಾಯಿತು, ದೃಷ್ಟಿ ಆಗದೆ ಇರಲಿ ಅಂತ. ಆ ನಂತರ ಇಳಿ ಹೊಡೆಯೋಣ ಅಂಥೇಳಿ ಈ ಬೂದ್ಗುಂಬಳಕಾಯನ್ನು ತೊಗೊಂಬಂದು ಒಳಗಡೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಸ್ವಲ್ಪ ಕಾಸೆಲ್ಲ ಹಾಕಿ ಹಿಂಗೆ ಚೆನ್ನಾಗಿ ಕುಟ್ಟಿಟ್ಟಿರ್ತಾರೆ. ಈಗ ಬೂದ್ಗುಂಬಳಕಾಯಿನ ಹೊಡಿತಾರೆ. ಓ ಸೂಪರ್. ಓಕೆ, ನಿಧಾನ ಹೋಗಿ ಬನ್ರಣ. ಅದಾಯ್ತು ಆಯ್ತು ಬನ್ರಣ. ಓಕೆ, ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡ್ತೀನಿ. ಮಮತಾ, ಸ್ಮಿತಾ, ಪಾರು ಆಂಟಿ, ಸೀಮಾ, ಪಲ್ಲವಿ, ನಾನು, ಸುನಿ, ರಾಬಿಯಾ, ಸಾನಿಯಾ, ಚೈತ್ರ ಹಾಗೂ ಚಂದನ, ವಿನಯ್, ವೆಂಕಟೇಶಣ್ಣ ಹಾಗೂ ಗಿರಿಯಣ್ಣ, ನಮ್ಮಪ್ಪ. ಒಟ್ಟು 18 ಜನ. ದೀಸಾ ಫ್ಯಾಷನ್ ಹಾಗೂ ದೀಸಾ ಡ್ರೆಸ್ಸಸ್, ದೀಸಾ ಜ್ಯುವೆಲ್ರಿ ಕಲೆಕ್ಷನ್, ಇಷ್ಟು ಜನ ಕುಟುಂಬದವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಂದು ಫೋಟೋಶೂಟ್ ಮಾಡಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆಗಲೇ ಕೆಲವರು ಮಾಡಿ ಮೇಲೆ ಏನೋ ಕೆಲಸ ಮಾಡ್ತಿದ್ರು, ಸೊ ಹಂಗಾಗಿ ಮಿಸ್ ಆಗಿದ್ರು. ನಿಜವಾಗ್ಲೂ ತುಂಬಾ ಸಂತೋಷ ಆಯಿತು. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಸದಾ ನನ್ನ ಮೇಲೆ ಇರಲಿ ಅಂತ ಆಶಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಪಾರ್ವತಿ ಆಂಟಿ, ಆಮೇಲೆ ಯಾರು ಹಿಂದೆ ಮಮತಾ ಕಾಣಿಸ್ತಾ ಇಲ್ಲ, ಮಮತಾ, ಆಮೇಲೆ ಪಲ್ಲವಿ, ರಾಬಿಯಾ, ಆಮೇಲೆ ಇನ್ನೊಬ್ರು ಮಿಸ್ಸಿಂಗ್ ಗೌರಿ, ಆಮೇಲೆ ಲಾಸ್ಟಲ್ಲಿ ಚಂದನ, ಆಮೇಲೆ ಯಾವುದೋ ಒಂದು ಮಗ. ಒಬ್ರೊಬ್ರು ತಿನ್ನಕ್ಕೆ ಇಷ್ಟ ಇಲ್ಲ. ರಬಿ ಕಟ್ ಮಾಡು ಸ್ವೀಟ್ನ, ಅಲ್ಲ ಅದು ಫೋನ್ನ. ಬಾಯ್ ಅಣ್ಣ, ಬಾಯ್.
ಒಂದು ಸ್ವೀಟ್ ಇಸ್ಕೊಳಮ್ಮ, ಅವ್ನು ಕೊಡಮ್ಮ ನೀನೆ. ನಾಷ್ಟ ಮಾಡೋರಿದ್ರೆ ಇನ್ನೊಂದ್ಸತಿ ಮಾಡ್ಕೊಳ್ಳಿ, ಮಾಡೋದಿದ್ರೆ ಮಾಡ್ರಮ್ಮ, ಇಲ್ಲ ಐತೆ. ತಗೊಂಡೋಗೋರಿದ್ರೆ ತಗೊಂಡೋಗಿ. ಬಾಯ್ 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 ಬಾಯ್. ಎಲ್ಲರೂ ಒಂದೊಂದು ಸ್ವೀಟ್ ತಿನ್ಕೊಳ್ಳಿ, ಅದು ಕೊಟ್ಟಿದ್ದೀಗ ಈಗ. ಇಸ್ಕೊಂಡಮ್ಮ, ಅಲ್ಲಿ ಸ್ವೀಟ್ ಇಟ್ಕೊಳ್ಳಿ. ಸಂಡೇ ರಜೆ ಇರುತ್ತೆ. ತಗೊಂಡಪ್ಪ. ಹಾಸ್ಟೆಲ್ ಬರ್ತೇನೆ. ಬಾಯ್. ಆಯ್ತಪ್ಪ. ಎಲ್ಲರೂ ಹ್ಯಾಪಿನಾ? ಹೆಂಗಿತ್ತು? ಚೆನ್ನಾಗಾಯ್ತಾ ಹಬ್ಬ? ಹಿಪ್ 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 ಹುರ್ರೆ. बोलो श्री कृष्ण परमात्मा की जय. बोलो श्री कृष्ण परमात्मा की ओके. ಭಾರತ್ ಮಾತಾ ಕಿ जय. अयो ಬಾಯ್. ಎಲ್ಲರೂ ಮನೆಗೆ ಹೋಗಿ ಹುಷಾರಾಗಿ ಹೋಗಿ. ಬಾಯ್ 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 ಅಪ್ಪ. ಅಣ್ಣ ಚೆನ್ನಾಗಾಯ್ತಲ್ಲ ಅಣ್ಣ? ಫೈನಲಿ ಎಲ್ಲ ಹೊರಟ್ರು, ಎಲ್ಲ ಹುಡುಗರು. ಈಗ ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಬೂದ್ಕುಂಬಳಕಾಯಿ ಹೊಡೆದ ನಂತರ ಇವತ್ತೊಂದು ದಿನ ಕ್ಲೋಸ್ ಮಾಡೋಣ ಅಂತ ಹೇಳಿಬಿಟ್ಟು ನಾವೇ ಡಿಸೈಡ್ ಮಾಡಿ ಕ್ಲೋಸ್ ಮಾಡೋದು. ಸೊ ನಂತರ ಅಂದರೆ ನೆಕ್ಸ್ಟು ಸಂಡೇ ಮಾಮೂಲಿ ಓಪನಿಂಗ್ ಇರುತ್ತೆ. ಸೊ ಸಂಡೇ ಎಲ್ಲರೂ ಬರಬಹುದು. ಸೊ ಥ್ಯಾಂಕ್ ಯು ಸ್ನೇಹಿತರೆ. ಇವತ್ತಿನ ಈ ಬಾರಿಯ ಏನಂತೀವಿ ಆಯುಧ ಪೂಜೆ ತುಂಬ ಚೆನ್ನಾಗಾಯಿತು. ನಿಮ್ಮ ಮನೇಲಿ ಕೂಡ ವಿಜಯದಶಮಿ ದಿನ ಮಾಡಿದ್ರಾ ಅಥವಾ ಆಯುಧ ಪೂಜೆ ದಿನ ಮಾಡಿದ್ರಾ ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬಾಯ್.